ಹೇಳಿ. ಸಾದರ ಪ್ರಣಾಮ್. ನಾನು ಕಳೆದ 5 ದಿವಸಗಳಿಂದ ಮೊದಲ ಬಾರಿ ಸತ್ಸಂಗದಲ್ಲಿ ಬಂದೆ. ನಿನ್ನೆ ನಾನು ಆ, ಜ್ಞಾನವನ್ನು ಪಡೆದೆ ಮತ್ತು ನನಗೆ ಈ 5 ದಿನಗಳಿಂದ ತುಂಬಾ ವ್ಯತ್ಯಾಸ ಕಾಣ್ತಾ ಇದೆ. ತುಂಬಾನೇ ಲಾಭ ಆಗಿದೆ. ನನ್ನದು ಡೊಮೆಸ್ಟಿಕ್ ಪ್ರಾಬ್ಲಮ್ ಇತ್ತು, ಫೈಲ್ಸ್ನ ಪ್ರಾಬ್ಲಮ್ ಇತ್ತು, ಅದು ಮುಗೀತು ಅನ್ಸುತ್ತೆ. ಒಳ್ಳೇದು. ಮತ್ತೆ ನಾನು ಭಾವಿಸ್ತೇನೆ, ನಾನು ಈ 5 ದಿನಗಳಲ್ಲಿ ಯಾವ ಜ್ಞಾನ ಪಡೆದ್ನೋ ಅದು ನನ್ನ 19-20 ವರ್ಷದ ಅಕಾಡೆಮಿಕ್ ಇಡೀ ಕೋರ್ಸ್ನಲ್ಲಿ ನನಗೆ ಸಿಗಲಿಲ್ಲ ಅನಿಸುತ್ತೆ. ಇಷ್ಟು ಜ್ಞಾನ ಸಿಕ್ಕಿದೆ, ಇಷ್ಟು ಪ್ರಭಾವಶಾಲಿ ಜ್ಞಾನ, ಇದು ಇಷ್ಟು ದಿವ್ಯ ಜ್ಞಾನವಾಗಿದೆ, ಅಷ್ಟು ಪೂಜ್ಯ ಜ್ಞಾನವಾಗಿದೆ, ಇಷ್ಟು ಭವ್ಯ ಹಾಗೂ ವಿಶಾಲ ಜ್ಞಾನವಾಗಿದೆ. ನಾನು ಭಾವಿಸ್ತೇನೆ ಇದು ಎಲ್ಲ ಜನರಿಗೆ, ಸಣ್ಣವರಿಂದ ದೊಡ್ಡವರವರೆಗೆ ಎಲ್ರಿಗೂ ದೊರೆತರೆ, ನಾನು ಭಾವಿಸ್ತೇನೆ ಭೂಮಿಯಲ್ಲಿ ಈಗ ಯಾವ ದುರಾಚಾರ, ಕೆಟ್ಟ ಕೆಲಸಗಳು ನಡೀತಾ ಇವೆಯೋ, ಆಗ್ತಾ ಇವೆಯೋ, ಅವೆಲ್ಲ ಖಂಡಿತವಾಗಿಯೂ ಮುಕ್ತಾಯವಾಗಬಹುದು ಅಂತ ನಾನು ಭಾವಿಸ್ತೇನೆ. ಆದರೆ ಇದು ಎಲ್ಲ ಜನರಿಗೆ ಹೋಗಿ ಮುಟ್ಟುವುದೆಂದ್ರೆ ಅಷ್ಟು 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 ಸುಲಭವಲ್ಲ ಅಂತ ಕಾಣಿಸುತ್ತೆ. ತುಂಬಾನೇ ಕಷ್ಟ ಇದೆ. ಯಾಕೆಂದ್ರೆ ಹಾಗೆ ಮಾಡಲಿಕ್ಕೆ ಪ್ರತಿಯೊಂದು ಸಿಟಿಯಲ್ಲಿ ಇಂತಹ ಶಿಬಿರ ನಡೆಸೋದು ತುಂಬಾ ಕಾಸ್ಟ್ಲಿ ಅಡ್ವೆಂಚರ್ ಆಗ್ಬೋದು ಅಂತ ಭಾವಿಸ್ತೇನೆ. ಸೊ ನಾವೆಲ್ಲ ಸೇರಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ, ನಮ್ಮ ರಿಲೇಟಿವ್ಸ್ ಅಲ್ಲಿ, ನಮ್ಮ ಫ್ರೆಂಡ್ಸ್ ಅಲ್ಲಿ, ಕಲೀಗ್ಸ್ ಅಲ್ಲಿ ನಾವು ಈ ನಾಲೆಜ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ರೆ, ನನಗನ್ಸುತ್ತೆ ರಾಮರಾಜ್ಯ ಯಾವುದು ಬರುತ್ತೆ ಅಂತ ಯಾವುದು ಹೇಳ್ತಾರೋ ಅದಕ್ಕಿಂತ ಮೇಲಿನದು ಯಾವುದು ದೇವರಾಜ್ಯ ಅದು ಬರಬಹುದು. ರಾಮರಾಜ್ಯದಲ್ಲಿ ಏನೋ ಕೆಟ್ಟದಿತ್ತು, ಕೃಷ್ಣ ಮಹಾರಾಜನಲ್ಲಿ ಏನೋ ಕೆಟ್ಟದಿತ್ತು, ಆದ್ರೆ ಅದರ ಮೇಲೆ ಯಾವ ರಾಜ್ಯ ಇದೆ, ಯಾವ್ದನ್ನ ಭಗವಾನ್ ರಾಜ್ಯ ಅಂತ ಹೇಳ್ತಾರೋ ಅದು ಬರಲು ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ನಾನು ಭಾವಿಸ್ತೇನೆ. ಆಗ್ತಿದೆ. ಒಬ್ಬ ವ್ಯಕ್ತಿ ಒಂದು ಫ್ಯಾಮಿಲಿಯ ಬಂದು ಗಂಡ ಹೆಂಡತಿ ಜ್ಞಾನ ಪಡೆದ್ರೆ ವೈಫ್ ಏನ್ ಮಾಡ್ತಾಳೆ? ತವರಿನವರನ್ನ ಕರೀತಾಳೆ. ತವರಿನವರನ್ನ ತಂದೆಯವರು ಕರ್ಕೊಂಡು ಬರ್ಬೋದು. ಮತ್ತು ಮಗನ ಮದ್ವೆ ಅಥವಾ ಮಗಳ ಮದ್ವೆ ಆಗಿದೆ, ಆಗ ಮಗನ ಮನೆಯವರನ್ನ ಅವರನ್ನು ಕೂಡ ಕರ್ಕೊಂಡು, ಎಲ್ಲರನ್ನು ಕರ್ಕೊಂಡು ಸತ್ಸಂಗಕ್ಕೆ ಬರ್ಬೋದು. ಯಾಕೆಂದ್ರೆ ಒಬ್ರಿಗೆ ಶಾಂತಿ ಸಿಕ್ಕಿತು ಅಂದ್ರೆ ಅಕ್ಕಪಕ್ಕದವರನ್ನ, ಎಲ್ಲ ಫ್ಯಾಮಿಲಿಯವರನ್ನ ಕರ್ಕೊಂಡು ಬರ್ತಾರೆ. ಆಫೀಸ್ನಲ್ಲೂ ಎಲ್ಲ ಫ್ರೆಂಡ್ಸ್ಗೆ ತಿಳಿಸ್ತಾರೆ. ಪುಸ್ತಕ ಹಂಚ್ತಾ ಇರಿ, ಟಿವಿಯ ಪ್ರೋಗ್ರಾಂ ಬಗ್ಗೆ ತಿಳಿಸಿ ಮತ್ತು ಭಾವನೆ ಇಡಿ. ಮತ್ತು ನಮ್ಮ ಕ್ರೋಧ, ಮಾನ, ಮಾಯೆ, ಲೋಭವನ್ನು ನಾವು ಸುಧಾರಿಸಬೇಕು. ಯಾರಿಗೂ ನೋವಾಗದ ಹಾಗೆ ವ್ಯವಹಾರ ನಾವು ಮಾಡಬೇಕು ಜಾಗೃತಿಯಿಂದ. ಜನರಿಗೆ ಕಾಣಿಸುತ್ತೆ ಇವ ಮೊದ್ಲಿಗಿಂತ ಈಗ ಚೇಂಜ್ ಆಗಿದ್ದಾನೆ. ಎಲ್ಲಿಂದ? ಓ, ಅಲ್ಲಿಂದ, ಸರಿ, ನಾನ್ ಕೂಡ ಬರ್ತೇನೆ. ಮೆಲ್ಲನೆ ಜಗತ್ ಕಲ್ಯಾಣದ ಕೆಲಸ ಹೀಗೆ ಮುಂದುವರಿಯುತ್ತೆ. ಮತ್ತೆ ಮಲ್ಟಿಪಲ್ ಗ್ರೋತ್ನಿಂದ ಹೆಚ್ಚುತ್ತಾ ಹೋಗುತ್ತೆ. ಮತ್ತು ನನ್ನ ಪ್ರಶ್ನೆ ಎಂದ್ರೆ ಸರ್, ಈ ನಾನು ಮೊದಲೇ ಹೇಳಿದ್ದೇನೆ, ಡೊಮೆಸ್ಟಿಕ್ ಪ್ರಾಬ್ಲಮ್ ನಂದು ಇತ್ತು. ಇಲ್ಲಿ ಎಷ್ಟು ಪ್ರಶ್ನೆಗಳು 5 ದಿನದಲ್ಲಿ ಉದ್ಭವಿಸಿದ್ವು, ಇದು ಎಲ್ಲರದ್ದು. ದೇ ಆರ್ ಅಪ್ಲಿಕಬಲ್ ಟು ಆಲ್. ಇಲ್ಲಿ ಯಾರು ಬಂದಿದ್ದಾರೋ ಅವರದ್ದು, ಇಲ್ಲಿ ಯಾರು ಬರಲಿಲ್ಲ ಅವರದ್ದು ಆಗಿದೆ. ನಂದು ಬರೇ ಜಸ್ಟ್ ಕೇಳಿ ನನ್ನೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ನಂದೀಗ ಒಂದೇ ಪ್ರಶ್ನೆ ಉಳ್ಕೊಂಡಿದೆ. ಈ ನಮ್ಮ ಆತ್ಮ, ಜೀವ ಹಾಗೂ ಪ್ರಾಣ ಒಂದೇ ಆಗಿದೆಯಾ ಅಥವಾ ಭಿನ್ನವಾಗಿದೆಯಾ? ಇಲ್ಲ, ಆಕ್ಚುಲಿ ಏನಂದ್ರೆ ಪ್ರಾಣ ಜೀವಕ್ಕೆ ಅಂತೇವೆ. ಪ್ರಾಣ ಏನಂದ್ರೆ ಪ್ರಾಣವಾಯುವಿನಿಂದ ನಡೆಯುತ್ತೆ, ಅದು ಮೆಕ್ಯಾನಿಕಲ್ ಪಾರ್ಟ್, ಅದನ್ನ ಬದಿಗಿಡಿ. ಮತ್ತು ಜೀವ ಮತ್ತು ಆತ್ಮ ಒಂದೇ ವಸ್ತು. ಜೀವ ಆತ್ಮದ 3 ಅವಸ್ಥೆಗಳು. ಒಂದು ವಿನಾಶಿ, ಮೋಹದಲ್ಲಿರುತ್ತೆ, ಅಲ್ಲಿವರೆಗೆ ಅದನ್ನ ಜೀವದಶೆ ಅಂತಾರೆ. ಅದನ್ನು ಗೂಢಾತ್ಮ, ಬಹಿರ್ಮುಖಿ ಆತ್ಮ ಅಂತಾರೆ. ಮತ್ತು ಯಾವಾಗ ಅನುಭವ ಆಗುತ್ತೆ ನಾನು ಶುದ್ಧಾತ್ಮನೆಂದು, ನಾನು ದೇವಿದಾಸ ಅಲ್ಲ, ಆಗ ಜಾಗೃತಿಯಾದಾಗ ಆಗ ಅದನ್ನ ಅಂತರಾತ್ಮದಶೆ ಅಂತಾರೆ. ಜೀವದಶೆ ಬಿಟ್ಟು ಹೋಯಿತು, ಅಂತರಾತ್ಮ ಆಯಿತು. ಮತ್ತು ಆಬ್ಸಲ್ಯೂಟ್ ಸ್ಟೇಜ್ಗೆ ಮುಟ್ಟಿದ್ರೆ ತಂತಾನೇ ಪರಮ ಆತ್ಮದಶೆಗೆ ಬರುತ್ತೆ. ಆತ್ಮದ ಪರಮದಶೆ, ಆಬ್ಸಲ್ಯೂಟ್ ಸ್ಟೇಜ್ ಆಫ್ ಪ್ಯೂರ್ ಸೋಲ್. ನಿರಾಲಂ ಆತ್ಮ, ಕೇವಲ ಜ್ಞಾನ ಸ್ವರೂಪ ಆತ್ಮ. ನಿರಾಲಂ ಸ್ವರೂಪಕ್ಕೆ ಹೋದ್ರೆ ಅದನ್ನು ಜನರು ಪರಮಾತ್ಮ ಅಂತಾರೆ. ಅಂದ್ರೆ ಆತ್ಮದ್ದೇ 3 ಪ್ರಕಾರಗಳಿವೆ: ಕ್ಷರದಶೆ, ಅಕ್ಷರದಶೆ ಮತ್ತು ಅಕ್ಷರಾತೀತ ಅನಕ್ಷರ ದಶೆ. ಇವು 3 ಆತ್ಮದ ಸ್ಥಿತಿಗಳು. ಮತ್ತು ಪ್ರಾಣ ಇದ್ದರೆ, ಇದು ಶ್ವಾಸ ನಡೆದ್ರೆ ಪ್ರಾಣವಾಯುವಿನಿಂದ ಪ್ರಾಣ ಪಡ್ಕೊಂಡು ದೇಹ ಜೀವನ ಬದುಕುತ್ತೆ. ಮತ್ತು ಜೀವ ದೇಹದ್ಯಾಸದಲ್ಲಿರುವವರಿಗೆ ಜೀವ ಅಂತಾರೆ. ಸರಿ ಸರ್, ಕೊನೆಗೆ ಆತ್ಮದ ಶರೀರದಲ್ಲಿ ಲೊಕೇಶನ್ ಎಲ್ಲಿದೆ? ಅದು ಎಲ್ಲಿರುತ್ತೆ? ಅಂದ್ರೆ ಬ್ರೈನ್ನಲ್ಲಿಯೋ, ಹಾರ್ಟ್ನಲ್ಲಿಯೋ? ಬೆಳೆಯೋ ಕೂದಲಲ್ಲಿ ಇಲ್ಲ, ಬೆಳೆಯುವ ಉಗುರಲ್ಲಿಲ್ಲ. ನೇಲ್ ಕಟಿಂಗ್, ಹೇರ್ ಕಟಿಂಗ್ ಮಾಡ್ತಾರೆ, ಅಲ್ಲಿಲ್ಲ. ಬಾಕಿ ಎಲ್ಲ ಕಡೆಯಲ್ಲಿ ಆತ್ಮ ಇದೆ. ಎಲ್ಲಿ ಟಚ್ ಮಾಡಿದ್ರೆ, ನೋವಾದ್ರೆ, ಸೆನ್ಸೇಷನ್ ನೋಟ್ ಆಗುತ್ತೋ ಅಲ್ಲಿ ಆತ್ಮ ಇದೆ. ಮತ್ತು ಎಲ್ಲಿ ಕೂದಲು ಕಟ್ ಮಾಡ್ತಾರೆ ಅಲ್ಲಿ ನೋವಿಲ್ಲ, ಅಲ್ಲಿ ಆತ್ಮ ಇಲ್ಲ. ಕೂದಲು ಎಳೆದ್ರೆ ನೋವಾಗುತ್ತೆ, ಅಲ್ಲಿ ಆತ್ಮ ಇದೆ. ಉಗುರು ಹೆಚ್ಚು ಕಟ್ಟಾದ್ರೆ ನೋಯುತ್ತೆ, ಅಲ್ಲಿ ಆತ್ಮ ಇದೆ. ಎಕ್ಸೆಸ್ ನೇಲ್ ಕಟ್ ಆಗಿ ಎಲ್ಲಿ ನೋಯುವುದಿಲ್ವೋ ಅಲ್ಲಿ ಆತ್ಮ ಇಲ್ಲ. ಪೂರ್ತಿ ಶರೀರದಲ್ಲಿ ಆತ್ಮದ ಮೇಲೆಯೇ ಆವರಣ ಇದೆ. ಅಂದ್ರೆ ಹಾರ್ಟ್ನಲ್ಲಿದೆ, ಬ್ರೈನ್ನಲ್ಲಿದೆ ಹಾಗೇನಿಲ್ಲ? ಹಾರ್ಟ್ನಲ್ಲಿ, ಬ್ರೈನ್ನಲ್ಲಿದೆ. ಹಾರ್ಟ್ನಲ್ಲಂತೂ
ಹಾರ್ಟ್ನಲ್ಲಂತೂ ಸ್ಥೂಲ ಮನ ಇದೆ, ಸ್ಥೂಲ ಮನ. ಮತ್ತು ಇಲ್ಲಿ ಆಜ್ಞೇಚಕ್ರ, ಅರ್ಧಚಂದ್ರ, ಸೂಕ್ಷ್ಮ ಮನ, ಯಾವುದು ಚಾರ್ಜ್ ಆಗುತ್ತೆ ಆ ಮನ. ಮತ್ತೆ ಬ್ರೈನ್ನಲ್ಲಿ ಬೇರೆ ಇದೆ. ಆಕ್ಚುಲಿ ಬ್ರೈನ್ ಅಂದ್ರೆ ಫಿಸಿಕಲ್ ಮೆಕ್ಯಾನಿಕಲ್ ಪಾರ್ಟ್ ಆಗಿದೆ. ಮತ್ತು ನಮ್ಮ ಬುದ್ಧಿ ಇಲ್ಲಿದೆ ನೆತ್ತಿಯಲ್ಲಿ, ಮತ್ತು ಚಿತ್ತ ಇಲ್ಲಿದೆ ಶೇಂಡಿಯ ಕಡೆ. ಮನ, ಬುದ್ಧಿ, ಚಿತ್ತ, ಅಹಂಕಾರ ಹೀಗಿದೆ. ಈ ಫಿಸಿಕಲ್ ಬಾಡಿ ಏನು ಕಾಣುತ್ತಿದೆಯೋ ಅದರ ಹಿಂದೆ ಸೂಕ್ಷ್ಮದಲ್ಲಿ ಮನ, ಬುದ್ಧಿ, ಚಿತ್ತ, ಅಹಂಕಾರ ಇರುತ್ತೆ. ಮತ್ತು ಆತ್ಮ ಪೂರ್ತಿ ಬಾಡಿಯಲ್ಲಿದೆ. ಆತ್ಮದ ಮೇಲೆ ಆವರಣವೇ ಇದೆ ಬಾಡಿಯ. ಆತ್ಮ ದೇವ ಪ್ರಮಾಣ ಅನ್ನಲಾಗತ್ತೆ. ಎಷ್ಟು ದೇಹದ ಪ್ರಮಾಣ ಇದೆಯೋ ಅಷ್ಟೇ ಆತ್ಮದ ಪ್ರಮಾಣ ಇರುತ್ತೆ. ಹೇಗಂದ್ರೆ ಆಟ ಮಾಡುವ ಯಂತ್ರ ಇದೆಯಲ್ಲ, ಅವನು ನಕ್ರೆ ಹಲ್ಲು ಕಾಣಿಸುತ್ತೆ, ಕಣ್ಣು ತೆರೆದ್ರೆ ಕಣ್ಣು ಕಾಣಿಸುತ್ತೆ, ಇಲ್ಲಾಂದ್ರೆ ಪೂರ್ತಿ ಅಟ ತುಂಬಿದ ಶರೀರ ಕಾಣ್ತಿದೆಯಲ್ಲ. Correct. ಶರೀರದೊಳಗೆ, ಹಿಟ್ಟಿನ ಒಳಗೆ ಶರೀರ ಇರುತ್ತಲ್ಲ, ಹಾಗೆಯೇ ಒಳಗಡೆ ಆತ್ಮ ಇದೆ ಶರೀರದ ಒಳಗೆ. ಎಕ್ಸಾಕ್ಟ್ ಅಷ್ಟೇ ಆತ್ಮ ಇರುತ್ತೆ ಆಕಾರ. ಆನೆಯಲ್ಲಿ ಆನೆಯ ಗಾತ್ರದ ಆತ್ಮವಿದೆ, ಇರುವೆಯಲ್ಲಿ ಇರುವೆಯಷ್ಟು ಗಾತ್ರದ ಆತ್ಮ, ಸಂಕೋಚ ವಿಕಾಸ ಸ್ವಭಾವದ ಆತ್ಮ. ಗುರುದೇವ್, ಆತ್ಮದ ಸ್ವರ ಹೇಗೆ ಗುರುತಿಸೋದು? ನಿಮ್ಮ ಹೆಸರೇನು? ಸತೀಶ್ ದೇವ್ಕರ್. ಸತೀಶ್ ದೇವ್ಕರ್. ಆತ್ಮದ ಆತ್ಮದ ಸ್ವರವಂತೂ ಆತ್ಮದ ಸ್ವರ ಇರುವುದೇ ಇಲ್ಲ, ಎಲ್ಲ ಜಡ ಸ್ವರ. ಒಳಗಡೆ ಆತ್ಮದ ಪ್ರಕಾಶ ಇರುತ್ತೆ, ಅದನ್ನು ತಿಳುವಳಿಕೆ ಅಂತಾರೆ. ತುಂಬಾ ಟೆನ್ಷನ್ ಬಂತು, ಏನ್ ಮಾಡ್ಲಿ, ಹೇಗೆ ಮಾಡ್ಲಿ? ತಿಳುವಳಿಕೆ ಇದ್ರೆ ಒಂದರ್ಧ ಗಂಟೆ ಕೂತ್ಕೋತಾನೆ ಶಾಂತವಾಗಿ. ಅವನಿಗೆ ಒಮ್ಮೆಲೆ ತಿಳುವಳಿಕೆ ಬರುತ್ತೆ, ಪ್ರಕಾಶ ಬರುತ್ತೆ. ಈ ತಿಳುವಳಿಕೆ ಅದು ಕೂಡ ಆತ್ಮದ್ದೇ ಆಗಿದೆ. ಆದ್ರೆ ಆತ್ಮದ ಮೇಲೆ ಆವರಣವಿದೆ, ಆವರಣದ ಥ್ರೂ ಬರುವಂತ ಪ್ರಕಾಶ. ಮತ್ತು ಎಷ್ಟು ಪ್ರಕಾರದ ಅವತಾರವಿದೆ, ಅಂತಹ ಅನುಭವದಿಂದ ಲೈಟ್ ಬರುತ್ತೆ, ಅದಕ್ಕೆ ತಿಳುವಳಿಕೆ ಅಂತಾರೆ. ತಿಳುವಳಿಕೆ ಬರುತ್ತೆ, ಈ ರೀತಿಯ ಪ್ರಾಬ್ಲಮ್ ಇದೆ, ಇಂಥ ದಾರಿ ಹುಡುಕ್ತೇನೆ. ಈ ತಿಳುವಳಿಕೆಯಿಂದ ಹಾರ್ಟ್ ಅಂತಾರೆ, ಹಾರ್ಟಿಲಿ ಅದರ ಸೊಲ್ಯೂಷನ್ ಬರುತ್ತೆ. ಇನ್ನೊಂದು ಮಸ್ತಕವಿದೆ, ಬುದ್ಧಿ ಇದೆ. ಬುದ್ಧಿ ಪ್ರಾಫಿಟ್ ಲಾಸ್ ತೋರಿಸುತ್ತೆ, ಲಾಭ ದುರ್ಲಾಭ, ಸ್ವಾರ್ಥ ಬುದ್ಧಿ. ಇದು ಬೇರೆ, ಈ ಹಾರ್ಟ್ ಬೇರೆ. ಹಾರ್ಟ್ನಲ್ಲಿ ನಮ್ಮ ಪೂರ್ವಜನ್ಮದ ಅನುಭವದಿಂದ ಅದರಿಂದ ಏನಾದ್ರೂ ಎಕ್ಸ್ಟ್ರಾಕ್ಟ್, ಅದರಿಂದ ಅನುಭವದ ಲಿಂಕ್ ತೆರೆದು ಬಿಡುತ್ತೆ. ಏನಾದ್ರೂ ಪ್ರಕಾಶ ಬಂದ್ರೆ ಏನಾದ್ರೂ ಸೊಲ್ಯೂಷನ್ ಸಿಗುತ್ತೆ ವ್ಯವಹಾರದ ಪ್ರಾಬ್ಲಮ್ನ. ಅಂತರ ಆತ್ಮದ ಸ್ವರ ಇರಲ್ಲ. ಈ ತಿಳುವಳಿಕೆ ಬರುತ್ತೆ ಅಥವಾ ಬುದ್ಧಿ ಕೆಲಸ ಮಾಡುತ್ತೆ, ಎರಡೇ ಇರುತ್ತವೆ. ಮತ್ತು ಮೂರನೇದಿದೆ, ಜ್ಞಾನದ ನಂತರ ಪ್ರಜ್ಞಾಶಕ್ತಿಯ ಕಾರ್ಯ ಶುರುವಾಗುತ್ತೆ. ಪ್ರಜ್ಞೆ ಜಾಗೃತಿ ನೀಡುತ್ತೆ, ಅದು ಮೋಕ್ಷ ಮಾರ್ಗದಲ್ಲಿ ಹೋಗಲು ಹೆಲ್ಪ್ ಮಾಡುತ್ತೆ. ನಮ್ಮನ್ನ ಹೇಗಾದ್ರೂ ಮಾಡಿ ಮೋಕ್ಷದ ದಾರಿಲಿ ಮುಂದೆ ಹೋಗ್ಲು ಅದಕ್ಕೆ ಹೆಲ್ಪ್ ಪ್ರಜ್ಞೆಯಿಂದ ಸಿಗುತ್ತೆ. ಮತ್ತು ಬುದ್ಧಿ ಅಹಂಕಾರ ನಮ್ಮನ್ನು ಮೋಕ್ಷಕ್ಕೆ ಹೋಗದ ಹಾಗೆ ತಯಾರು ಮಾಡುತ್ತೆ, ನಮ್ಮನ್ನು ಸಂಸಾರದಲ್ಲಿ ಎಳೆದಿಡುತ್ತೆ. ಬುದ್ಧಿ ಅಹಂಕಾರ ಇದು ಆಜ್ಞಾಶಕ್ತಿಯಾಗಿದೆ. ಅಂದ್ರೆ ಆಜ್ಞಾ ಮತ್ತು ಪ್ರಜ್ಞಾಶಕ್ತಿಯ ಜಗ್ಗಾಟ ನಡೆದಿರುತ್ತೆ ಜ್ಞಾನದ ನಂತರ. ಪ್ರಜ್ಞೆ ನಮ್ಗೆ ಮೋಕ್ಷದ ದಾರಿ ತೋರಿಸುತ್ತೆ, ಈ ದಾರಿ ಹಿಡಿದ್ರೆ ಮೋಕ್ಷ ದೊರಕುತ್ತೆ. ಮತ್ತು ಬುದ್ಧಿ ಅಹಂಕಾರ ಸಂಸಾರದಲ್ಲಿ ಎಳೆದು ಮುಳುಗಿಸಿ ಬಿಡುತ್ತೆ. ಆಗ ನಾವು ಪುರುಷಾರ್ಥ ಇಡಬೇಕು, ಪ್ರಜ್ಞೆಯನ್ನು ಆಲಿಸಬೇಕು, ಬುದ್ಧಿ ಅಹಂಕಾರದ್ದು ಕೇಳಬಾರ್ದು. ತಿಳಿತಲ್ಲ ನಿಮ್ಗೆ? ಸರಿ. ಜೈ ಸಚ್ಚಿದಾನಂದ. ಹೇಳಿ. ಪೂಜ್ಯಶ್ರೀ, ನಾನು ನಿನ್ನೆ ಜ್ಞಾನವಿಂದಿ ಪಡೆದಿದ್ದೆ. ನನ್ನ ಪ್ರಶ್ನೆ ಏನಂದ್ರೆ, ಆತ್ಮ ಎಲ್ಲಿಂದ ಬಂತು? ಆತ್ಮ ಎಲ್ಲಿಂದ ಬಂತು? ಆ ಆತ್ಮ ವಿನಾಶಿಯೇ ಅವಿನಾಶಿಯೇ? ಆಸ್ ಇನ್, ಒಂದು ವೇಳೆ ಅದು ಶುದ್ಧ ಆತ್ಮವಾಗಿದ್ರೆ ಅದು ಜನ್ಮ ಮತ್ತು ಮೃತ್ಯುವಿನ ನಡುವಿಗೆ ಯಾಕೆ ಸಿಕ್ಕಿಕೊಂಡಿದೆ? ಆದ್ರೆ ಅದು ಯಾಕೆ ಸಿಕ್ಕಾಕೊಂಡಿದೆ ಅದಕ್ಕೆ ಕಾರಣ ಬೇರೆ. ನೋಡಿ, ನಾವು ಸತ್ಸಂಗದಿಂದ ಹೊರಡ್ತೇವೆ, ಮನೆಗೆ ಹೋಗುವಾಗ ದಾರಿಯಲ್ಲಿ ಟ್ರಾಫಿಕ್ ಸಿಗುತ್ತೋ ಇಲ್ವಾ? ಟ್ರಾಫಿಕ್ ಸಿಗೋದಿಲ್ವಾ? ಹೌದು. ಟ್ರಾಫಿಕ್ನ ಹಾಗೇನೆ ಸಂಸಾರದಲ್ಲಿ ಆತ್ಮ ಎಂಟ್ರಿ ಆಗುವಾಗಿನಿಂದ ಮೋಕ್ಷಕ್ಕೆ ಹೋಗುವವರೆಗೆ ಸಂಯೋಗದ ಒತ್ತಡ ಇರುತ್ತೆ. ಸಂಯೋಗದ ಒತ್ತಡ ಇಷ್ಟು ಇರುತ್ತೆ, ಪ್ರೆಷರ್ ಇಷ್ಟು ಇದೆ. ತುಂಬಾ ಪ್ರೆಷರ್ ಬಂದ್ರೆ, ಆಗ ಕಣ್ಣಿನ ಮೇಲೆ ಪ್ರೆಷರ್ ಬಂದ್ರೆ ಎರಡು ಕಾಣಿಸುತ್ತೆ. ಹಾಗೆಯೇ ಆತ್ಮದ ಜ್ಞಾನದ ಮೇಲೆ ಪ್ರೆಷರ್ ಬಂತು, ಆಗ ವಿಶೇಷ ಭಾವ ಉತ್ಪನ್ನವಾಗುತ್ತೆ, ವಿಭಾವಿಕ ಜ್ಞಾನ. ನಾನೇ ಈಕ್ಷಿತ, ನಾನು ಇವರ ಡಾಟರ್, ಇವರ ತಂಗಿಯಾಗಿದ್ದೇನೆ, ಬಿಲೀಫ್ ಆಗುತ್ತೆ. ಮತ್ತು ಆ ಬಿಲೀಫ್ನ ಆತ್ಮ ರಾಂಗ್ ಬಿಲೀಫ್ ಕೂತ್ಕೊಂಡ್ರೆ ಅನಂತ ಅವತಾರದಿಂದ ರಾಂಗ್ ಬಿಲೀಫ್ನ ಆತ್ಮವಾಗುತ್ತೆ. ಮತ್ತು ಅದಕ್ಕೆ ರೈಟ್ ಬಿಲೀಫ್ ಸಿಗೋದೇ ಇಲ್ಲ. ಏನ್ ಸಿಗುತ್ತೆ? ಕೆಟ್ಟದು ಮಾಡಬೇಡ, ಒಳ್ಳೇದು ಮಾಡು, ಮದುವೆ ಆಗ್ಲಿಕ್ಕಿಲ್ಲ, ಮದುವೆ ಮಾಡ್ಕೋ, ವ್ಯಾಪಾರ ಮಾಡ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ, ಕೆಲಸ ಮಾಡು. ಸಂಸಾರದ ಜ್ಞಾನವೇ ಸಿಗುತ್ತೆ, ಆತ್ಮಜ್ಞಾನ ಯಾರೂ ಕೊಡಲ್ಲ. ಅಂದ್ರೆ ನೀನು ಸ್ವತಃ ಆತ್ಮ. ಯಾವಾಗ ಸತ್ಸಂಗಕ್ಕೆ ಹೋಗ್ತೀರಿ, ಸಾಧು ಸಂತರು ಸಿಗ್ತಾರೆ, ಆಗ ನಮ್ಗೆ ಕೇಳಿ ಬರುತ್ತೆ, ನಿಜವಾದ ಸುಖ ಆತ್ಮದಲ್ಲಿದೆ, ಸಂಸಾರದಲ್ಲಿ ದುಃಖವಿದೆ, ವೈರಾಗ್ಯ ತೆಗೆದುಕೊಳ್ಳೋ ಹಾಗೆ ಆಗತ್ತೆ. ಆದ್ರೂನು ಆತ್ಮಜ್ಞಾನ ಸಿಗಲ್ಲ. ಯಾವಾಗ ಜ್ಞಾನಿಗಳು ಸಿಗ್ತಾರೆ, ಆಗ ಆತ್ಮದ ಜ್ಞಾನ ಸಿಗುತ್ತೆ. ಆಗ ನಾವು ಪ್ರಕೃತಿಯಿಂದ ಬಿಡುಗಡೆ ಪಡಿತೇವೆ ಮತ್ತು ನಮ್ಮ ಆತ್ಮದ ಅನುಭವ ಶುರುವಾಗುತ್ತೆ. ಅಲ್ಲಿವರೆಗೆ ಸಂಯೋಗದ ಒತ್ತಡದಿಂದ
ಅಜ್ಞಾನಿ ಸಿಗುವುದರಿಂದ ನಮ್ಮ ಅಜ್ಞಾನ ಪ್ರಕಟವಾಗುತ್ತೆ. ನಾವು ಅಜ್ಞಾನದಿಂದ 4 ದಿಕ್ಕಿನಲ್ಲಿ ತಿರುಗ್ತೇವೆ. ಇನ್ನು ಜ್ಞಾನಿಗಳ ಸಹಯೋಗ ಸಿಕ್ಕರೆ ಜ್ಞಾನ ಸಿಗುತ್ತೆ ಮತ್ತು ಮೆಲ್ಲಗೆ ಅಲೆದಾಡುವುದು ನಿಲ್ಲುತ್ತೆ ಮತ್ತು ಮೋಕ್ಷ ಸಿಗುತ್ತೆ. ಹೀಗೆ ಸಂಸಾರದ ರಚನೆಯಾಗಿದೆ. ಮತ್ತು ಒಂದು ಇಂದ್ರಿಯದಿಂದ ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಡೆವಲಪ್ಮೆಂಟ್ ಅದು ಸಂಸಾರವೆಂದ್ರೆ ಆತ್ಮದ ಮೇಲಿನ ಆವರಣ ಕಳಚುತ್ತಾ ಹೋಗುತ್ತೆ, ಆತ್ಮ ಡೆವಲಪ್ಮೆಂಟ್ ಆಗುತ್ತಾ ಹೋಗುತ್ತೆ. ಒಳಗಿನಿಂದ ಪೂರ್ಣ ಪ್ರಕಾಶವಿದೆ. ಆದ್ರೆ ಆವರಣ ಇರೋದ್ರಿಂದ ಸ್ವಲ್ಪ ಲೈಟ್ ಶುರುವಾಗುತ್ತೆ, 1 ಇಂದ್ರಿಯ. ಸ್ವಲ್ಪ ಆವರಣ ಕಳಚಿದ್ರೆ 2 ಇಂದ್ರಿಯ ಪ್ರಕಟವಾಗುತ್ತೆ. ಅನುಭವ ಪಡೀತಾ ಹೋಗ್ತೀರಿ, ಮೇಲಿನ ಡೆವಲಪ್ಮೆಂಟ್ಗೆ ಸಾಕ್ತೀರಿ. ಹೀಗೆ ಡೆವಲಪ್ಮೆಂಟ್ ಇದೆ ಸಂಸಾರದಲ್ಲಿ ಆತ್ಮದು. ತಿಳಿತಲ್ಲ ನಿಮ್ಗೆ? ಹೌದು. ಇನ್ನೊಂದು ಪ್ರಶ್ನೆ ಇದೆ. ನೀವು ಅಂದಿದ್ದೀರಿ ಏನಂದ್ರೆ ಮೋಕ್ಷದ ಮಾರ್ಗದಲ್ಲಿ ಪುರುಷರ ರಿಸರ್ವೇಶನ್ ಹೆಚ್ಚಾಗಿದೆ, ಹೀಗ್ಯಾಕೆ ಆಸ್ ಕಂಪೇರ್ ಟು ಸ್ತ್ರೀ ಇದರ ನಪುಂಸಕರಿಗೆ? ಕಂಪ್ಯಾರಿಸನ್ ಇಷ್ಟೇ. ಅಂದ್ರೆ ನೀವು ಯಾವಾಗ್ಲಾದ್ರೂ ನಿಮ್ಮ ಮನೆ ಕಪಾಟ್ ನೋಡಿದೀರಾ? ಹೌದು. ಅಣ್ಣನ ಕಪಾಟಿನಲ್ಲಿ ಎಷ್ಟು ಬಟ್ಟೆ ಇದೆ ಮತ್ತು ತಂಗಿಯ ಕಪಾಟಿನಲ್ಲಿ ಎಷ್ಟಿದೆ ನೋಡಿ. ಪಪ್ಪನದು ಎಷ್ಟು ಸೆಟ್ ಇದೆ ಮತ್ತು ಮಮ್ಮಿಯದು ಎಷ್ಟು ಸೆಟ್ಸ್ ಇವೆ. ಮಮ್ಮಿಯ ಎಷ್ಟು ಸೆಟ್ನಲ್ಲಿ ಎಷ್ಟು ಐಟಮ್ಸ್ ಇವೆ ಮತ್ತು ಪಪ್ಪನ ಸೆಟ್ನಲ್ಲಿ ಎಷ್ಟು ಐಟಮ್ಸ್ ಇವೆ. ಒಂದು ವಾಚ್ ಇದೆ, ಒಂದು ಟೈ ಇರ್ಬೋದು. ಮಮ್ಮಿಯದ್ದು ಕಿವಿದ್ದಿದೆ, ಕಾಲಿಂದಿದೆ, ಗಂಟ್ಲಿಂದು ಲಿಪ್ಸ್ಟಿಕ್ ಇದೆ. ಎಷ್ಟು ಐಟಮ್ಸ್ ಇರ್ಬೋದು? ಅಂದ್ರೆ ಪಪ್ಪಂದು 10 ಐಟಮ್, ಮಮ್ಮಿದು 90 ಐಟಮ್ಸ್ ಇವೆ. ಈ 90 ಮುಗಿತಾ ಮುಗಿತಾ 10ಕ್ಕೆ ಬಂದ್ರೆ ತನ್ನಷ್ಟಕ್ಕೆ ಪುರುಷನ ದೇಹ ಸಿಗ್ಬಹುದು ಮಮ್ಮಿಗೆ. ಜೈ ಸಚ್ಚಿದಾನಂದ. ಜಯ ಸಚ್ಚಿದಾನಂದ್. ನಮ್ಮ ಮಗ 26 ವರ್ಷದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ. ಪತಿ ಪತ್ನಿಗಳಲ್ಲಿ ಜಗಳ ಆಗ್ತಾ ಇತ್ತು. ಕೊನೆಗೆ ತಾಯಿ ತಂದೆಗೆ ದುಃಖ ನೀಡಿ ಹೊರಟು ಹೋಗ್ಬಿಟ್ಟ. ಅವನಿಗೆ 2 ವರ್ಷದ ಗಂಡ್ಮಗು ಇದೆ. ಇಷ್ಟು ಸಣ್ಣ ವಯಸ್ಸಿಗೆ ಮಕ್ಕಳು ಇಷ್ಟು ದೊಡ್ಡ ನಿರ್ಣಯ ಯಾಕೆ ತಗೋತಾರೆ? ದಿನನಿತ್ಯ ಪೇಪರಲ್ಲಿ ಇಂಥ ಘಟನೆ ಓದೋಕೆ ಸಿಗುತ್ತೆ. ಯಾವ ಕರ್ಮಫಲ ಇದು? ಈ ಕಲಿಯುಗದಲ್ಲಿ ಹೀಗ್ಯಾಕಾಗುತ್ತೆ? ಇದರಲ್ಲಿ ಹೇಳಿದ್ನಲ್ಲ, ಇಂಪ್ರೆಷನ್ ಬಗ್ಗೆ ತಿಳಿಸಿದ್ನಲ್ಲ. ಇಂಪ್ರೆಷನ್ ಆಮೇಲೆ ಡಿಪ್ರೆಷನ್ ಬರುತ್ತೆ. ಇದು ಮಾನದ ಪ್ರಾಬ್ಲಮ್ ಆಗಿದೆ. ಮಾನ ದೊಡ್ಡದಾಗುತ್ತೆ, ಅಪೇಕ್ಷೆ ಹೆಚ್ಚಾಗುತ್ತೆ. ಮಾನವಾಗ್ಲಿಕ್ಕೆ ಹತ್ತಿತು ಅಂದ್ರೆ ಅಹಂಕಾರ ಇಷ್ಟು ಸೆನ್ಸಿಟಿವ್ ಆಗಿದೆ. ಅಂದ್ರೆ ಆಗ ಏನೂ ತೋಚೋದಿಲ್ಲ. ಸಾಯುವುದು, ಲೋಕದಿಂದ ಬಿಡುಗಡೆ ಪಡೆಯುವುದು. ಅವನಿಗೆ ಗೊತ್ತಿಲ್ಲ ಈ ದೇಹ ತ್ಯಜಿಸಿ ಇನ್ನೊಂದು ದೇಹ ನಂಗೆ ಸಿಗುತ್ತೆ, ಮರಳಿ ಪುನಃ ಪ್ರಾಬ್ಲಮ್ ಬರ್ಬೋದು. ಆಗೆಲ್ಲ ಸೊಲ್ಯೂಷನ್ ಮಾಡದೆ ನಾನು ಮುಂದುವರಿಯಲು ಸಾಧ್ಯವಿಲ್ಲ. ಮತ್ತು ಶಕ್ತಿ ವೀಕ್ ಆಗಿದೆ. ಇಷ್ಟು ವೀಕ್ನೆಸ್ ಹೆಚ್ಚಾಗಿದೆ, ಅದನ್ನ ಸಹಿಸಲಾಗೋದಿಲ್ಲ. ಸಣ್ಣ ದುಃಖವನ್ನು ಸಹಿಸಲು ಸಾಧ್ಯವಾಗಿದೆ. ನಾನೊಂದು ಸಹೋದರಿಗೆ ಹೇಳಿದೆ, ಅರೇ ಊಟ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಆರೋಗ್ಯ ಕೆಡಬಹುದು, ಸರಿಯಾಗಿ ಊಟ ಮಾಡಿ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ಸ್ವಲ್ಪ ದಿನದ ನಂತರ ತಿಳಿತು ಆಕೆಗೆ ಡಿಪ್ರೆಷನ್ ಬಂದ್ಬಿಡ್ತು. ಏನೆಂದ್ರೆ ನನ್ನ ಆರೋಗ್ಯ ಕೆಡಬಹುದು, ನನ್ನ ಮಾತಿನಿಂದ ಆಕೆಗೆ ನೆಗೆಟಿವ್ ಹಿಡಿದು ಬಿಡ್ತು. ಮತ್ತೆ 1 ತಿಂಗಳ ನಂತರ ಸಿಕ್ಕಾಗ ಆರೋಗ್ಯ ಚೆನ್ನಾಗಿದೆ ಅಲ್ವಾ, ಈಗ ಸರಿ ತಿಂತಾ ಇದ್ದೀರಲ್ಲ, ಸರಿ ತಿಂತಾ ಇರಿ, ಆರೋಗ್ಯ ಚೆನ್ನಾಗಿರುತ್ತೆ. ತುಂಬಾ ಖುಷಿ ಆದ್ಲು. ನೋಡಿ, ಚೆನ್ನಾಗಿ ತಿಂತಾ ಇಲ್ಲ ಅಂತ ಹೇಳಿದಾಗ ಡಿಪ್ರೆಷನ್ ಬಂತು. ಒಳ್ಳೆ ತಿನ್ನಿ ಆರೋಗ್ಯ ಚೆನ್ನಾಗುತ್ತೆ ಅಂದ್ರೆ ಖುಷಿ ಆದ್ಲು, ಎಲಿವೇಟ್ ಆಗಿಬಿಟ್ಲು. ಅಂದ್ರೆ ಡಿಪ್ರೆಷನ್ ಎಲಿವೇಶನ್ನ ಸೆನ್ಸಿಟಿವ್ ಅಹಂಕಾರ ಉಂಟಾಗಿದೆ. ಸ್ವಲ್ಪ ನೆಗೆಟಿವ್ ಶಬ್ದ ಬಂದ್ರೂ ತುಂಬಾ ಮನಸ್ಸಿಗೆ ಹಚ್ಕೋತಾರೆ. ಅದರಿಂದಾಗಿ ತುಂಬಾ ಪ್ರೇಮದಿಂದ ವ್ಯವಹರಿಸಿ, ದುಃಖ ನೀಡಬೇಡಿ, ನೆಗೆಟಿವ್ ಶಬ್ದ ಉಪಯೋಗಿಸ್ಲೇಬೇಡಿ. ಇಷ್ಟು ಎಚ್ಚರಿಕೆ ವಹಿಸಿ. ನೆಗೆಟಿವ್ ಶಬ್ದದಿಂದ ಜನರಿಗೆ ತುಂಬಾ ಡಿಸ್ಟರ್ಬ್ ಆಗುತ್ತೆ. ಈ ಕಲಿಯುಗದಲ್ಲಿ ಏನಂದ್ರೆ ವೀಕ್ನೆಸ್, ಕ್ರೋಧ, ಮಾನ, ಮಾಯ ಇಷ್ಟು ಹೆಚ್ಚಾಗಿದೆ. ಅಂದ್ರೆ ಆತ್ಮದ ಶಕ್ತಿ ವೀಕ್ ಆಗುತ್ತಾ ಹೋಗುತ್ತೆ. ಮತ್ತೆ ಹೆಚ್ಚು ಸೆನ್ಸಿಟಿವ್ ಆದ್ರೆ, ಬುದ್ಧಿ ಹೆಚ್ಚಾದ್ರೆ ವೀಕ್ನೆಸ್ ಇಷ್ಟು ಹೆಚ್ಚಾಗುತ್ತೆ. ಅಂದ್ರೆ ಸಹಿಸೋದು ಅಸಾಧ್ಯ. ಇಮೋಷನಲ್ ಆಗ್ತಾರೆ, ಡಿಸ್ಟರ್ಬ್ ಆಗ್ತಾರೆ. ಆಗಿ ಹೋಯಿತು, ಬೇರೇನು ಉಪಾಯವಿಲ್ಲ. ಪೂರ್ವಕರ್ಮದ ಲೆಕ್ಕಾಚಾರ. ಅದಕ್ಕಾಗಿ ಪ್ರಾರ್ಥನೆ ಮಾಡಿ, ಮಗನಿಗೆ ಎಲ್ಲಿದ್ದಾನೋ ಅಲ್ಲಿ ಸುಖಶಾಂತಿ ಸಿಗ್ಲಿ. ಜ್ಞಾನಿಯ ದಾದಾ ಭಗವಾನ್ರಿಗೂ ಪ್ರಾರ್ಥನೆ ಮಾಡಿ, ಆತನಿಗೆ ಸಿಮಂದರ್ ಸ್ವಾಮಿಯ ಶರಣ ಸಿಗ್ಲಿ. ಹೀಗೆ ಕೃಪೆ ಮಾಡಿ ಮೋಕ್ಷಗತಿ ಸಿಗುವಂತೆ ಕೃಪೆ ಮಾಡಿ. ಏನಾಗ್ ಹೋಯ್ತು, ಅದಕ್ಕೆ ಬೇರೆ ಉಪಾಯವಿಲ್ಲ. ಆದ್ರೆ ಪ್ರಾಬ್ಲಮ್ ಏನಿದೆ ಅಂದ್ರೆ ಮಾನ ಸಿಕ್ಕರೆ ಎಲಿವೇಟ್ ಆಗಿಬಿಡುತ್ತೆ. ಮಾನ ಕಿಂಚಿತ್ತು ಕಡಿಮೆ ಸಿಕ್ಕಿದ್ರೆ ಅಥವಾ ಅಪಮಾನವಾದ್ರೆ ಡಿಪ್ರೆಸ್ ಆಗ್ಬಿಡುತ್ತೆ. ಡಿಪ್ರೆಷನ್ನಲ್ಲಿ ಕತ್ತಲೆ ಆವರಿಸುತ್ತೆ, ಕುರುಡುತನ ಬರುತ್ತೆ. ಏನು ಸೊಲ್ಯೂಷನ್ ಮಾಡ್ಬೇಕೆಂಬ ಶಕ್ತಿಯೇ ಇರುವುದಿಲ್ಲ. ಅಂದ್ರೆ ಈ ತಪ್ಪು ದಾರಿ ಅವನಿಗೆ ಬುದ್ಧಿ ತಿಳಿಸುತ್ತೆ, ಅವ ತಪ್ಪು ದಾರಿ ಹಿಡಿತಾನೆ. ಹುಡುಗ ತೀರ್ಕೊಂಡು 5 ತಿಂಗಳಾಯ್ತು. ಆದ್ರೆ ಅಳು ದಿನನಿತ್ಯ ಇರುತ್ತೆ, ಪ್ರತಿದಿನ. ಇದು ನೀವು ಅವನ ತಂದೆಯೋ, ಆತ ನಿಮ್ಮ ಮಗನೇನು? ಹೌದು, ನನ್ನ ದೊಡ್ಡ ಮಗ. ನೀವೀಗ ಏನ್ ಮಾಡಿ ಅಂದ್ರೆ ಆತನ ಶುದ್ಧಾತ್ಮಕ್ಕೆ ಪ್ರಾರ್ಥನೆ ಮಾಡಿ. ಜ್ಞಾನ ಪಡೆದಿದ್ದೀರಲ್ಲ? ಹೌದು, ಜ್ಞಾನ ನಿನ್ನೆ ಪಡೆದ. ಈಗ ತಿಳಿತಲ್ಲ, ಮುಕುಂದ ಬೇರೆ, ನಾನ್ ಶುದ್ಧಾತ್ಮ ಅಂತ. ಹೌದು. ಅಂದ್ರೆ ಮುಕುಂದನ ಮಗ. ಮುಕುಂದನಿಗೆ ಹೇಳಿ, ಹೇ ಮುಕುಂದ, ಶುದ್ಧಾತ್ಮನಿಗೆ ಪ್ರಾರ್ಥನೆ ಮಾಡು. ಅವ ನನ್ನ ಮಗನೂ ಅಲ್ಲ, ನಾನು ಆತನ ತಂದೆಯೂ ಅಲ್ಲ, ನಾನು ಶುದ್ಧಾತ್ಮ, ಅವನೂ ಶುದ್ಧಾತ್ಮನಾಗಿದ್ದಾನೆ. ಹೀಗೆ ಜಾಗೃತಿ ಸೆಟ್ ಮಾಡಿ ಮತ್ತು ಮುಕುಂದಿಗೆ ಹೇಳಿ, ನೀವು ತಂದೆಯಾಗಿದ್ದರಿಂದ ಆತನ ಶುದ್ಧಾತ್ಮಕ್ಕೆ ಪ್ರಾರ್ಥನೆ ಮಾಡಿ ಮತ್ತು ದಾದಾ ಭಗವಾನ್ರಲ್ಲಿ ಪ್ರಾರ್ಥನೆ ಮಾಡಿ. ಹೇ ದಾದಾ ಭಗವಾನ್, ಈತನಿಗೆ ಸಿಮಂದರ್ ಸ್ವಾಮಿಯ ಶರಣ ಸಿಗ್ಲಿ ಅಂತ ಆಶೀರ್ವದಿಸಿ.
ಹೇ ದಾದಾ ಭಗವಾನ್, ನನ್ನ ಮಗನನ್ನ ನಿಮ್ಗೆ ಅರ್ಪಿಸಿದ್ದೇನೆ, ನೀವು ಅವನಿಗೆ ಮೋಕ್ಷಗತಿ ಪ್ರಾಪ್ತವಾಗುವಂತೆ ಕೃಪೆ ಮಾಡಿ. ಮತ್ತೆ ನೀವೇನು ಮಾಡಿ ಮುಕುಂದನಿಂದ ದೂರ ಇರಿ ಮತ್ತು ಅವನನ್ನು ಶುದ್ಧಾತ್ಮ ನೋಡಿ. ನಾನು ಅವನ ತಂದೆಯಲ್ಲ, ನಾನೂ ಶುದ್ಧಾತ್ಮ, ಅವನೂ ನನ್ನ ಮಗನಲ್ಲ, ಅವನೂ ಶುದ್ಧಾತ್ಮ. ಮತ್ತು ಶುದ್ಧಾತ್ಮಕ್ಕೆ ಪ್ರಾರ್ಥನೆ ಮಾಡಿ, ಹೇ ಶುದ್ಧಾತ್ಮ ಭಗವಾನ್, ಮಗನಿಗೆ ಜ್ಞಾನ ಸಿಗ್ಲಿ, ಸಿಮಂದರ್ ಸ್ವಾಮಿಯ ಶರಣ ಲಭಿಸ್ಲಿ ಅಂತ ಕೃಪೆ ಮಾಡಿ. ತಿಳಿತಲ್ಲ ನಿಮ್ಗೆ? ಹೌದು. ಹೇಳಿ. ಜೈ ಸಚ್ಚಿದಾನಂದ. ಮಾಯಾ ಕಷಾಯದ ಬಗ್ಗೆ ತಿಳಿ ಹೇಳ್ತೀರಾ? ಮತ್ತು ಇದರಲ್ಲಿ ಏನು ಕರ್ತಾಭಾವ ಇದೆ ಮತ್ತು ಭೋಕ್ತಾಭಾವ ಇದೆ, ಮತ್ತು ಇದನ್ನು ಸಾಮಾಯಿಕದಲ್ಲಿ ಹೇಗೆ ಕಾಣೋದು? ಈಗ ಕರ್ತಾಭಾವ ಬೇರೆ ಇದೆ ಮತ್ತು ಭೋಗಿಸೋ ಭಾವ. ಆಕ್ಚುಲಿ ಏನಂದ್ರೆ, ನೀವು ನಿನ್ನೆ ಜ್ಞಾನ ತಗೊಂಡ್ರ? ಹೌದು. ಆಗ ತಿಳಿತಲ್ಲ, ಅಮಿತ್ ಬೇರೆ, ನಾನು ಶುದ್ಧಾತ್ಮ 2011ರಲ್ಲಿ ಪಡೆದಿದ್ದೀರಿ. ಈಗ ಅಮಿತ್ ಏನ್ ಮಾಡ್ತಾನೋ ಅದು ವ್ಯವಸ್ಥಿತ ಅಧೀನವಾಗಿರುತ್ತೆ. ಅಂದ್ರೆ ನಿಮ್ಮ ಕರ್ತಾಭಾವ ಕಳೆದು ಹೋಗುತ್ತೆ. ಈ ಜ್ಞಾನದಿಂದ ನಾನು ಶುದ್ಧಾತ್ಮ ವ್ಯವಸ್ಥಿತ ಕರ್ತಾನಾದ್ರೆ ಕರ್ತಾಭಾವ ಬಿಟ್ಟು ಹೋಗುತ್ತೆ. ಈಗ ಅಮಿತ್ ಏನಾದ್ರೂ ಮಾಡ್ತಿದ್ರೆ ಡಿಸ್ಚಾರ್ಜ್ ಅಹಂಕಾರ ವ್ಯವಸ್ಥಿತದಂತೆ ಅದರ ಡಿಸ್ಚಾರ್ಜ್ ಆಗತ್ತೆ, ಮತ್ತು ಅದರ ಏನೇ ಸಫರಿಂಗ್ ಬಂದ್ರೂ ಅಮಿತ್ನಿಗೆ ಡಿಸ್ಚಾರ್ಜ್ ಅಹಂಕಾರಕ್ಕೆ ಬರುತ್ತೆ. ಡಿಸ್ಚಾರ್ಜ್ ಅಹಂಕಾರದಿಂದ ವ್ಯವಹಾರ ನಡೀತಾ ಇರುತ್ತೆ. ಮನ, ಬುದ್ಧಿ, ಚಿತ್ತ, ಅಹಂಕಾರ ಏನಿದೆ ಅದರಲ್ಲಿ ಅಹಂಕಾರ ಡಿಸ್ಚಾರ್ಜ್ ಆಗಿದೆ. ಡಿಸ್ಚಾರ್ಜ್ ಅಹಂಕಾರದಿಂದ ವ್ಯವಹಾರ ನಡೀತಿರುತ್ತೆ ಅಮಿತ್ನದ್ದು. ಆ ಅಹಂಕಾರಕ್ಕೆ ಭೋಗಿಸೋ ಭಾವ ಅನ್ನಲಾಗುತ್ತೆ. ತಿಳಿತಲ್ಲ ನಿಮ್ಗೆ? ಹೌದು. ಅವ ಅನುಭವಿಸ್ತಾನೆ, ಕರ್ಮದ ಫಲ ಅನುಭವಿಸ್ತಾನೆ, ಸ್ವತಃ ಡಿಸಾಲ್ವ್ ಆಗ್ತಿರ್ತಾನೆ, ಕರ್ಮದ ಫಲವೋ ಎಕ್ಸಾಸ್ಟ್ ಆಗ್ತಿರುತ್ತೆ. ಇನ್ನು ಉಳಿಯಿತು ಮಾಯೆಯ ವಿಷಯ. ಮಾಯೆ ಅಂದ್ರೇನು? ಕ್ರೋಧ, ಮಾನ, ಮಾಯೆ, ಲೋಭ. ಮಾಯೆ ಏನು? ಕ್ರೋಧ ಅದು ಮಾಯೆಯ ರಕ್ಷಕ. ಮಾನ ಮತ್ತು ಲೋಭ ಇವೆರಡು ಮುಖ್ಯ ದೋಷ. ಅದರ ರಕ್ಷಕ ಮಾನದ ರಕ್ಷಣೆ ಕ್ರೋಧ ಮಾಡುತ್ತೆ, ಮತ್ತು ಲೋಭದ ರಕ್ಷಣೆ ಮಾಯೆ ಮಾಡುತ್ತೆ. ಮಾಯಕ್ಕೆ ಕಪಟ ಅಂತಾರೆ. ಮಾಯಕ್ಕೆ 3 ಅರ್ಥವಿದೆ. ಒಂದು ಅರ್ಥವೆಂದರೆ ಕಪಟ. ಲೋಭ ಅಂದ್ರೆ ನನಗೆ ಸ್ವಲ್ಪ ಹಣ ಬೇಕು, ಆದರೆ ನೇರವಾಗಿ ಸಿಗುವುದಿಲ್ಲ, ಕಪಟ ಮಾಡಿ ಆದ್ರೂ ತೆಗೆದುಕೊಳ್ತೇನೆ ಯಾರಿಂದಲೂ. ಅಂದ್ರೆ ಕಪಟ ಮಾಡಲು ಕಲಿಸುತ್ತೆ ಅದು ಮಾಯೆ. ಅರೆ ಕಪಟ ಮಾಯೆ. ಲೋಭ ಅಂದ್ರೆ ಏನಾದ್ರೂ ಆಸೆ ಇದೆ, ಅದನ್ನು ಕಪಟದಿಂದ ಅನುಭವಿಸುವುದು, ಅದು ಮಾಯೆ. ಒಂದು ಕಪಟ ಹೆಸರಿನ ಕಪಟ, ಅದರ ಅರ್ಥ ಇರುತ್ತೆ. ಇನ್ನೊಂದು ಮಾಯೆ ಅರ್ಥ ಏನಂದ್ರೆ, ಅಂದ್ರೆ ಒಂದು ಹಿರಿಯ ಅಜ್ಜ ಅಜ್ಜಿಯರಿದ್ದಾರೆ, ಮೊಮ್ಮಕ್ಕಳ ದೊಡ್ಡ ಮಾಯೆ ಇದೆ ಅಂತಾರೆ, ಅವರು ಮೋಹಕ್ಕೆ ಮಾಯೆ ಅಂತಾರೆ. ಅದು ಒಂದು ವ್ಯವಹಾರದಲ್ಲಿ ಪ್ರಚಲಿತ ಶಬ್ದ. 3ನೇ ಶಬ್ದವಾಗಿದೆ ಮಾಯೆಯ ಅರ್ಥ ಸ್ವರೂಪದ ಅಜ್ಞಾನತೆ. ನಾನು ಸ್ವತಃ ಯಾರು ಎಂಬುದೇ ಗೊತ್ತಿಲ್ಲ, ಅದುವೇ ದೊಡ್ಡ ಮಾಯೆ. ಅಂದ್ರೆ ದೇವರ ಮಾಯೆ ಅನ್ನೋ ಶಬ್ದ ಬರುತ್ತಲ್ಲ ಸತ್ಸಂಗದಲ್ಲಿ, ಜ್ಞಾನವಿದ್ಯೆಯಲ್ಲಿ. ದೇವರ ಸರ್ವ ರಿಲೇಟಿವ್ ಮಾಯೆಯಿಂದ ನಾನು ಮುಕ್ತವಾದಂಥ ಶುದ್ಧಾತ್ಮ. ಅಂದ್ರೆ ನಾನು ಯಾರು ಅಂತ ಗೊತ್ತಿಲ್ಲ, ಮತ್ತು ನಾನೇ ಅಮಿತ್ ಅಂತ ನಂಬುವುದು, ಅದೇ ಎಲ್ಲಕ್ಕಿಂತ ದೊಡ್ಡ ಮಾಯೆ. ಆ ಆವರಣ ಮುರಿದ್ರೆ ದೇವರ ಸಾಕ್ಷಾತ್ಕಾರವಾಗುತ್ತೆ. ಆ ಮಾಯೆ ಮುರಿಬೇಕು. ಆ ಮಾಯೆ ಎಲ್ಲಕ್ಕಿಂತ ದೊಡ್ಡದು. ಅದಕ್ಕೆ ಅಜ್ಞಾನದ ಮೂಲ ಸ್ವರೂಪದ ಅಜ್ಞಾನತೆ, ಅದುವೇ ದೊಡ್ಡ ಮಾಯೆ. ಮತ್ತು ಮಾಯೆ ನಂತರ ಕ್ರೋಧ, ಮಾನ, ಮಾಯೆ, ಲೋಭ, ಬಯಕೆ, ದ್ವೇಷ, ಈ 6 ಮಕ್ಕಳು ಮಾಯೆದ್ದು. ಮಾಯೆ ದೊಡ್ಡ ಮಾಯೆ. ಸಣ್ಣ ಮಾಯೆ ಕಪಟದ ಸ್ವರೂಪದ್ದು. ಐ ಆಮ್ ವರ್ಕಿಂಗ್ ಆನ್ ದ ಥಿಯರಿ ಆಫ್ ಇಂಟೆಲೆಕ್ಚುಯಲ್ ಕ್ಯಾಪಿಟಲಿಸಮ್. ನಾನು ಜಗತ್ತಿನ ಭವಿಷ್ಯ ನೋಡೋ ಹಾಗೆ ಜಗತ್ತಿನ ಅತಿ ಹೆಚ್ಚು ಜನ ಅಥವಾ ದೊಡ್ಡ ಸಂಖ್ಯೆಯಲ್ಲಿ ಜನ ಎಂಟರ್ ಮಾಡಲಿದ್ದಾರೆ ಕಾನ್ಸೆಪ್ಟ್ ಆಫ್ ದಿ ಇಂಟೆಲೆಕ್ಚುಯಲ್ ಕ್ಯಾಪಿಟಲಿಸಮ್. ಆ ಸಮಯದಲ್ಲಿ ಅವರು, ಇನ್ ಮೈ ಒಪಿನಿಯನ್, ದೇ ವುಡ್ ಬಿ ಫೆಡ್ ಅಪ್ ವಿತ್ ದ ಮೆಟೀರಿಯಲ್ ಕ್ಯಾಪಿಟಲಿಸಮ್. ನಿಮ್ಗೇನನ್ಸುತ್ತೆ? ಈ ವಿಷಯದಲ್ಲಿ ನೀವು ಹೆಚ್ಚಿನ ಬೆಳಕು ನೀಡಬಲ್ಲಿರಾ ಅಂತ ನನ್ನ ಪ್ರಶ್ನೆ. ನಾನಂತೂ ಅದರ ಮುಂದಿನ ವಿಚಾರವನ್ನು ತಿಳಿಯಬಯಸ್ತೀನಿ. ಬಿಯಾಂಡ್ ಇಂಟೆಲೆಕ್ಟ್, ಸುಪೀರಿಯರ್ ನಾಲೆಜ್ ಏನಿದೆ ಸೆಲ್ಫ್ನದ್ದು, ಆ ಲೈನನ್ನು ಹಿಡಿದ್ರೆ ಈ ಇಂಟೆಲೆಕ್ಟ್ ಹೆಚ್ಚಾದ್ರೆ ಏನಾಗುತ್ತೆ? ಆಕ್ಷನ್ನ ರಿಯಾಕ್ಷನ್ ಬರುತ್ತೆ. ಹೇಳಿಲ್ವಾ ನಾನು ಇಮೋಷನಲ್ ಆಗ್ತಾರಂತ. ಡಿಪ್ರೆಷನ್ ಬರುತ್ತೆ. ಎಕ್ಸೆಸ್ ಇಂಟೆಲೆಕ್ಟ್ ಹೆಚ್ಚಾದ್ರೆ ಮನುಷ್ಯ ತಿಳಿಗೇಡಿಯೂ ಆಗ್ತಾನೆ. ಅಂದ್ರೆ ಇಂಟೆಲೆಕ್ಟ್ ಹೆಚ್ಚಾಗೋ ಬದಲು ಹಾರ್ಟ್ ಹೆಚ್ಚಾಗ್ಲಿ, ಅದನ್ನ ಮಾಡಬೇಕು. ಮತ್ತು ಜ್ಞಾನ ವೃದ್ಧಿ ಆಗಬೇಕು, ಅಂಥದ್ದನ್ನು ಮಾಡಬೇಕು. ಇಂಟೆಲೆಕ್ಟ್ ವೃದ್ಧಿಯಾದ್ರೆ ವರ್ಡ್ಲಿ ಅಂದ್ರೆ ಫಿಸಿಕಲ್ನಿಂದ ಮುಂದೆ ಸಾಗಿ ಇಂಟೆಲೆಕ್ಟ್ನಿಂದ ಮುಂದೆ ಸಾಗ್ಬೋದು. ಇಂಟೆಲೆಕ್ಟ್ ಕೂಡ ರಿಯಾಕ್ಷನ್ನದಾಗಿದೆ, ಆದ್ರಿಂದಲೂ ಮುಂದೆ ಸಾಗಬೇಕು ಹಾರ್ಟ್ ಮತ್ತು ಜ್ಞಾನದ ದಾರಿಯಲ್ಲಿ. ಅಂದ್ರೆ ಇದು ಬ್ಯಾಲೆನ್ಸ್ ಆಗುತ್ತೆ. ಇಂಟೆಲೆಕ್ಟ್ನ ನಾರ್ಮ್ಯಾಲಿಟಿ ಇರಬೇಕು, ಮತ್ತು ಹಾರ್ಟ್ ಮತ್ತು ಜ್ಞಾನದ ಒಟ್ಟಿಗೆ ಮಿಕ್ಸ್ಚರ್ ಆಗಬೇಕು. ಬರೇ ಇಂಟೆಲೆಕ್ಟ್ ಅಂದ್ರೆ ಹೈಟ್ ಹೆಚ್ಚಾಗುತ್ತಾ ಹೋಗುತ್ತೆ, ಒಂದಿನ ಮೇಲಿಂದ ಬೀಳ್ಬೋದು ಜನ. ಅದರ ಬ್ಯಾಲೆನ್ಸ್ ಮಾಡ್ಲಿಕ್ಕಾಗಿ ಹಾರ್ಟ್ ಮತ್ತು ಇಂಟೆಲೆಕ್ಟ್ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಹಾರ್ಟ್ನಿಂದಲೂ ಮುಂದೆ ಹೋಗಬೇಕಾದ್ರೆ ಜ್ಞಾನ ಮತ್ತು ಇಂಟೆಲೆಕ್ಟ್ ಎರಡೂ ಬ್ಯಾಲೆನ್ಸ್ ಮಾಡಬೇಕು. ಮತ್ತು ಇಂಟೆಲೆಕ್ಟ್ ಪ್ರಾಬ್ಲಮ್ನ ಸೊಲ್ಯೂಷನ್ಗಾಗಿ ಉಪಯೋಗಿಸಿ, ಮತ್ತು ಹಾರ್ಟ್ ಜನರೊಂದಿಗೆ ಅಟ್ಯಾಚ್, ಬೆರೆತುಕೊಳ್ಳೋದಕ್ಕೆ. ಅಂದ್ರೆ ಮತ್ತೆ ಬ್ಯಾಲೆನ್ಸ್ ಇರುತ್ತೆ. ಇಲ್ಲಾಂದ್ರೆ ಬರೀ ಇಂಟೆಲೆಕ್ಟ್ನಿಂದ
ಕೊನೆಗೆ ರಿಯಾಕ್ಷನ್ ಬಂದರೆ ರಿಯಾಕ್ಷನ್ನಿಂದ ಡಿಪ್ರೆಷನ್ಗೆ ಕೂಡ ಬರ್ಬೋದು, ಇಲ್ಲಾಂದರೆ ಎಕ್ಸೈಟ್ಮೆಂಟ್ಗೂ ಬರ್ಬೋದು, ಇಮೋಷನಲ್ ಕೂಡ ಆಗ್ಬೋದು, ಸೆನ್ಸಿಟಿವ್ ಹೆಚ್ಚಾಗುವ ಸಾಧ್ಯವಿದೆ, ಬಹಳ ತೊಂದರೆ ಬರ್ಬೋದು. ಇಂಟೆಲೆಕ್ಟ್ ಹೆಚ್ಚಾಗೋದ್ರಿಂದ ಇಲ್ಲಿ ಹೆಚ್ಚಾಗಿ ಎಲ್ಲರೂ ಇಂಟೆಲೆಕ್ಟನ್ನೇ ಹೆಚ್ಚು ಎನ್ಕರೇಜ್ ಮಾಡಿದ್ದಾರೆ. ಇಷ್ಟು ಹೆಚ್ಚು ಮಾಡಿದ್ದಾರೆ ಅಂದರೆ ಅದರ ರಿಯಾಕ್ಷನ್ ತುಂಬ ಬಂದಿದೆ. 40-60% ಡಿಪ್ರೆಷನ್ ಕೇಸ್, ತುಂಬ ಇಮೋಷನಲ್ ಕೇಸ್, ಆಂಗ್ಸೈಟಿ ಕೇಸ್ ಎಲ್ಲ ಹೆಚ್ಚಾಗಿ ಆಯಿತು. ಆದರೆ ಇಂಟೆಲೆಕ್ಟ್ ಹೆಚ್ಚಾಗಿದೆ, ಹಾರ್ಟ್ ನಿಂತಿದೆ. ಹಿಂದಿನ ಕಾಲದಲ್ಲಿ ಊರಿನ ಜನ ಇದ್ದರು, ಹಾರ್ಟ್ ಹೆಚ್ಚಾಗಿತ್ತು, ಹಾರ್ಟಿಲಿ ವ್ಯವಹಾರ. ಇಂಟೆಲೆಕ್ಟ್ ಕಡಿಮೆ ಇದ್ರು, ಪ್ರೇಮ ಇತ್ತು. ಈಗ ಇಂಟೆಲೆಕ್ಟ್ ಹೆಚ್ಚಾಯಿತು, ಪ್ರೇಮವು ಮುರಿಯಿತು, ಮತ್ತು ಹಾರ್ಟ್ 0ವರೆಗೆ ಹೋಗುತ್ತೆ. ಮತ್ತು ಹಾರ್ಟ್ ಇಲ್ಲದೆ ಎಲ್ಲ ವ್ಯವಹಾರ ನಂತರ ತೊಂದರೆ, ಬರೇ ಒಣ ವ್ಯವಹಾರವಾಗುತ್ತೆ. ಒಬ್ಬರಿನ್ನೊಬ್ಬರಿಗೆ ಪ್ರೇಮ ಅಟ್ಯಾಚ್ಮೆಂಟ್ ಇಲ್ಲವಾಗಿ ರಿಯಾಕ್ಷನ್ನಿಂದ ಲೋನ್ಲಿನೆಸ್ ಫೀಲ್ ಮಾಡ್ತಾನೆ, ಇನ್ಸೆಕ್ಯೂರಿಟಿ ಫೀಲ್ ಮಾಡ್ತಾನೆ. ಇನ್ಸೆಕ್ಯೂರಿಟಿಯಿಂದ ತುಂಬ ತೊಂದರೆಗಳು ಜನರೇಟ್ ಆಗುತ್ತೆ. ಬಹುಶಃ ಇದರ ಬಗ್ಗೆ ನಾನು ಇನ್ನೊಂದ್ಸಲ ಮಾತಾಡಲಿಕ್ಕೆ ಬಯಸ್ತೇನೆ. ಕರೆಂಟ್ಲಿ ವಿ ಆರ್ ಆಪರೇಟಿಂಗ್ ಗ್ರಾಸ್ಲಿ ಇನ್ ದ ಮಟೀರಿಯಲ್ ಕ್ಯಾಪಿಟಲಿಸಮ್. ವಿ ವರ್ಕ್ ಆನ್ ಬ್ಯಾಂಕ್ ಬ್ಯಾಲೆನ್ಸಸ್, ಪ್ರಾಪರ್ಟೀಸ್, ಅಂದರೆ ಮಾರ್ಕೆಟ್ ಶೇರ್ ವ್ಯಾಲ್ಯೂ. ಮತ್ತೆ ಇಂಟೆಲೆಕ್ಟ್ ಅನ್ನು ಅಳೆಯೋದಕ್ಕೆ ಸಾಧ್ಯವಿಲ್ಲ. ಸೊ ಐ ಎನ್ವಿಸಾಜ್ ಆರ್ ಐ ವಾಂಟ್ ಟು ಥಿಂಕ್ ಅಬೌಟ್ ದ ಪಾಸಿಬಿಲಿಟಿ ವೇರ್ ದ ಇಂಟೆಲೆಕ್ಟ್ ಈಸ್ ವೀಡ್ ಇನ್ ಫಿಗರೇಟಿವ್ ಟರ್ಮ್ಸ್, ಸೊ ಆಸ್ ಟು ಬ್ಯಾಲೆನ್ಸ್ ಲೈಕ್ ಒಬ್ಬ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಅ ಕಂಪನಿಯ ಸಂಬಳ 1 ಕೋಟಿ ಇದೆ. ಸೊ ಇನ್ನೊಬ್ಬ ಟೀಚರ್ ಇದ್ದಾರೆ, ಅವರ ಸಂಬಳ ಬಹುಶಃ 50,000 ಇರುತ್ತೆ. ಸೊ ಅದಕ್ಕೇನು ವ್ಯಾಲ್ಯೂ ಇಲ್ಲ. ಒಬ್ಬ ಪಾನ್ ಅಂಗಡಿ ಇಟ್ಕೊಂಡು ಅವನು ಕೂಡ ಬಹಳ ಜನರಿಗೆ ಗುರು ಆಗಿರಲಿಕ್ಕೆ ಸಾಧ್ಯ. ಅವನ ಇಂಟೆಲೆಕ್ಚುವಲ್ ಕ್ಯಾಪಿಟಲಿಸಮ್, ಅವನ ಏನು ತೂಕ ಏನಿರುತ್ತೆ ಅದರ ಬಗ್ಗೆ ಗಮನ ಮೂಡಬೇಕು. ಇದು ದಿಸ್ ಇಸ್ ಹೌ ಐ ವಾಂಟ್ ಟು ಥಿಯರೈಸ್ ದ ಫ್ಯೂಚರ್ ಆಫ್ ದ ವರ್ಲ್ಡ್. ನೋಡಿ, ಪ್ರಯೋಗ ಮಾಡಿ ನೋಡಿ. ನಮ್ಮಲ್ಲಿ ಮುಂದಿನ ದಾರಿ ಇದೆ. ಅದಕ್ಕೆ ಬಯಕೆ, ದ್ವೇಷ, ಕ್ರೋಧ, ಮಾಯೆ, ಲೋಭದಿಂದ ಸೊಲ್ಯೂಷನ್ ಬರಲಿಕ್ಕೆ ಶುರುವಾಗುತ್ತೆ. ಆಗ ತನ್ನಷ್ಟಕ್ಕೆ ನಾವು ಜೀವನ ನಡೆಯ ಬಯಸ್ತೇವೆ, ನಿಜವಾಗಿ ನಡೀತಿದೆ. ಇಟ್ ಹ್ಯಾಪನ್ಸ್, ನಡೀತಿದೆ. ನಮಗೇನು ಪುರುಷಾರ್ಥ ಮಾಡಲಿಕ್ಕಿದೆ, ಅದು ನಮಗೇನೇ ತಿಳಿದಿಲ್ಲ ಎಲ್ಲಿ ಮಾಡಬೇಕೆಂದು. ಏನು ನಡೀತಿದೆ ಅದನ್ನು ನಾವು ಸೆಟಪ್ ಮಾಡಲಿಕ್ಕೆ ಹೋಗ್ತೇವೆ, ನಾಟ್ ಬ್ಯಾಡ್. ಅದರ ಮುಂದಿನ ಮಾತೇನಿದೆ, ಯಾವುದು ಕಾಸಸ್ ಸುಧಾರಿಸಬೇಕು ಡಿಸ್ಚಾರ್ಜ್ನಲ್ಲಿ, ಜೀವನ ನಡೀತಿದೆ, ಅದಕ್ಕೆ ನಾವು ಹೆಚ್ಚು ಗಮನ ನೀಡದೆ ಮತ್ತು ನಮ್ಮ ಪುರುಷಾರ್ಥದ ಪಾರ್ಟ್ ಏನಿದೆ ಅದಕ್ಕೆ ಹೆಚ್ಚು ಗಮನ ನೀಡಿದರೆ ತುಂಬಾ ಒಳ್ಳೆಯ ಜೀವನ ಸಾಗಬಹುದು, ಕ್ಲೇಶವಿಲ್ಲದ ಜೀವನ ಆಗ್ಬಹುದು. ನೀವೇನು ಹೇಳ್ತೀರಾ ಅದು ನಿಜವಾಗಿದೆ. ಜನರಲ್ ಪಬ್ಲಿಕ್ಗೆ ತಿಳಿಸಿ ಹೇಳಬೇಕು. ಇಂಟೆಲೆಕ್ಟ್ ಲೆವೆಲ್ನಿಂದ ಡೆವಲಪ್ ಮಾಡಿ, ಮಟೀರಿಯಲಿಸ್ಟಿಕ್ನಿಂದ ಸ್ವಲ್ಪ ಹೊರಗೆ ಬನ್ನಿ, ಸ್ವಲ್ಪ ತಿಳಿಸಿರಿ, ಒಳ್ಳೆಯದು, ತೊಂದರೆ ಇಲ್ಲ. ಆದರೆ ಇದು ಇಷ್ಟೇ ಸಾಕಾಗೋದಿಲ್ಲ. ನಮ್ಮ ಮಾತೇನೆಂದರೆ ಮುಂದಿನದ್ದು ಆಗಬೇಕು. ಆಗ ಇದು ಮೋರ್ ಹೆಲ್ಪ್ಫುಲ್ ಫಾರ್ ಪೀಪಲ್. ಥ್ಯಾಂಕ್ ಯು. ಜಯ ಸಚ್ಚಿದಾನಂದ.